ಏಯ್ ರಾಜಪ್ಪ, ಏನೋ ಬೊಗಳ್ತಾ ಇದೆಯಾ ನೀನು? ಹಾಂ, ಏನು ಬೊಗಳ್ತಾ ಇದೆಯಾ? ನಾನು ಹೇಳ್ತಾ ಇರೋದು ನಿಜನೇ. ಸಂಗೀತ ನಿಮ್ಮ ಸ್ವಂತ ಅಕ್ಕನಲ್ಲ. ಸಂಗೀತ ಜೊತೆ ಅವಳೆಲ್ಲ ಮುದುಕಿ, ಅವ್ರ ಮಗಳು. ನಿಮ್ಮ ಸಂಗೀತಕ್ಕ ಅಂತೀಯಲ್ಲ, ಆ ಮುದುಕಿ ಮಗಳವಳು, ನಿಮ್ಮನೆ ಮಗಳಲ್ಲ ಅವಳು. ಅಯ್ಯ ತಗಡೆ, ನಮ್ಮ ಅಕ್ಕನ ಸಾಯಿಸ್ಬೇಕಂತ ಪ್ಲಾನ್ ಮಾಡಿದೆ, ಅದು ಸಕ್ಸಸ್ ಆಗಿಲ್ಲ. ಇವಾಗ ಸಂಗೀತಕ್ಕ ನಮ್ಮ ಸ್ವಂತ ಅಕ್ಕ ಅಲ್ಲ ಅಂತ ಈಗ ಹೇಳ್ತಾ ಇದೆಯಾ? ಏಯ್, ನೀನು ಕಟ್ಟುಕತೆ ಕೇಳೋಷ್ಟು ದಡ್ಡಿ ನಾನಲ್ಲ ಲೇ. ನಾಸೀರ್, ಹೇಳ್ಕೊಂಡೋಗಿ ಇವ್ನ ಒಳಗಡೆ ಹಾಕ್ರಿ. ಕಟ್ಟುಕತೆ ಕಟ್ತಾನೆ ನಮ್ಮ ಹತ್ರ. ಅವ್ರ ಮಗಳು ಯಾಕೆ ಹೋಗ್ತಾಳೆ? ಹಾಂ, ಯಾಕೆ ಹೋಗ್ತಾಳೆ? ಅವಳು ನನ್ನಕ್ಕ, ಅಖಿಲಮ್ಮ ಶಂಕರಪ್ಪನ ಮಗಳು, ಮನೆ ದೊಡ್ಡ ಮಗಳು ಅವಳು. ಏಯ್, ಹೋಗಲ್ಲ ಹೋಗ. ಅದೇಮ್ಮ ಸಿಂಚು, ಅದೇ ಸಾಯಿಸ್ಬೇಕಂತ ಹೋಗಿದ್ನಲ್ಲ, ಇದು ಸಾಯ್ಸೋಕ್ಕಾಗಿಲ್ಲಲ್ಲಮ್ಮ, ಅದಕ್ಕೆ ಇಲ್ದಿದ್ದೆಲ್ಲ ಹೇಳ್ತಾವೆ ನೋಡಮ್ಮ. ಏನೋ ಆ ಅಜ್ಜಿ ಅಲ್ಲೇನೋ ಮಗನ ಜೊತೆಗಿರೋದು ಹೆಂಗೆ ಅಂತ ಅವಳಿಗೇನೋ ಒಂದು ತುತ್ತು ಮಾಡ್ಕೊಂಡು ಇಕ್ತಾ ಇದ್ರೆ ನೋಡಮ್ಮ. ಹೆಂಗೆ ಹೇಳ್ತಾನೆ ನೋಡಮ್ಮ ಸಿಂಚು. ಇನ್ನು ಅಮ್ಮ, ನೀವ್ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ಯಾಕೆ ಹಿಂಗೆಲ್ಲ ತೊದ್ಲುಕೊಂಡು ಮಾತಾಡ್ತಾ ಇದ್ದೀರಾ? ಹಾಂ, ಅವ್ನ ಪ್ಲಾನ್ ಸಕ್ಸಸ್ ಆಗಿಲ್ಲ ಅಂತ ಈ ಥರ ಮಾತಾಡ್ತಾವನೆ. ಅವನೊಂದು ದೊಡ್ಡ ಗೂಬೆ ನನ್ನ ಮಗ. ಅವನ ಕತೆ ಕೇಳ್ತಾರೆ ನಮ್ಮ ಯಾರಾದರೂ? ಹಾಂ, ಸುಮ್ಮನೆ ರೀ. ಸಿಂಚನ, ಅದೆಷ್ಟೇ ದುಡ್ಡು ಖರ್ಚಾಗ್ಬಿಡ್ಲಿ, ಇವನಂತೂ ಈಚೆ ಕಡೆ ಬರ್ಕೊಡ್ತು. ನನ್ನ ಮಗಳನ್ನ ಸಾಯ್ಸೋಕೆ ಪ್ಲಾನ್ ಮಾಡೋನಂತಂದ್ರೆ ಇವನ್ನ ನಾನು ಸುಮ್ಮನೆ ಬಿಡ್ತೀನಾ? ಹಾಂ ಅಪ್ಪ, ಅದ್ರ ವಿಷಯ ನನಗೆ ಬಿಡಿ. ಇವ್ನಿಗೆ ಏನು ಮಾಡಬೇಕಂತ ನನಗೆ ಗೊತ್ತು. ನೀವು ಮನೆಗೆ ನಡೀರಿ ಅಮ್ಮ, ಇದನ್ನೆಲ್ಲ ನಾನು ನೋಡ್ಕೊತೀನಿ. ನೀವು ಮನೆಗೆ ನಡೀರಿ ಆರಾಮಾಗಿ. ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ ನೀವು, ಆಯಿತಾ? ಇವ್ರು ಯಾರು ನಮ್ಮ ಸಂಬಂಧಿಕರಲ್ಲ. ಸರಿ ನಮ್ಮ ಆಯಿತು. ಏಯ್ ಲುಚ್ಚ ನನ್ನ ಮಗನೇ, ನನಗೆ ಯಾವತ್ತೋ ಗೊತ್ತೋ ಸಂಗೀತ ನಮ್ಮ ಸ್ವಂತ ಅಕ್ಕ ಅಲ್ಲ ಅಂತ. ನಿನ್ನ ಬಾಯಿಂದ ಕೇಳಬೇಕಾಗಿರೋ ಅವಶ್ಯಕತೆ ನನಗಿಲ್ಲೋ. ನಮ್ಮಮ್ಮ ನಮ್ಮಪ್ಪ ನೋಡ್ತಿಂತಾರೆ ಅಂತ ಅವ್ರ ಮುಂದೆ ಹೇಳಿಲ್ಲ ನಾನು. ನೀನು ಹೇಳ್ಬಿಟ್ರೆ ನಾನು ನಮ್ಮ ಅಕ್ಕನ ದೂರ ಮಾಡ್ಕೊಂಬಿಡ್ತೀನಾ? ಹಾಂ, ಅವಳು ಯಾವತ್ತಿದ್ರು ನನ್ನ ಅಕ್ಕನೇ. ಅವಳು ಶಂಕರಪ್ಪ ಅಖಿಲಮ್ಮನ ಮಗಳೇ. ನಿನಗೆ ಧೈರ್ಯ ಇದ್ದರೆ ಹೋಗಿ ನಿಮ್ಮ ಅಮ್ಮ ಅಪ್ಪನ ಹತ್ರ ಹೇಳು. ನನಗೆ ಗೊತ್ತು ಸಂಗೀತಕ್ಕ ನಮ್ಮ ಮನೆ ಮಗಳಲ್ಲ ಅಂತ. ಧೈರ್ಯದ ಬಗ್ಗೆ ನನ್ನ ಹತ್ರ ನೀನು ಮಾತಾಡಬೇಡ್ವೋ. ನನ್ನ ಧೈರ್ಯ ಏನು ಅಂತ ನಿನಗೆ ಗೊತ್ತಲ್ಲ. ನಮ್ಮ ಅಪ್ಪ ಅಮ್ಮ ಖುಷಿಯಾಗಿರ್ಬೇಕು ಅಂತ ನಾನು ಹೇಳಿಲ್ಲ ಅಷ್ಟೇ. ನನ್ನ ಧೈರ್ಯದ ಬಗ್ಗೆ ನನಗೆ ಹೇಳ್ತೀಯಾ? ನಿನಗೆ ಚೆನ್ನಾಗಿ ಗೊತ್ತಾಗಿರ್ಬೇಕು ನಡಿಯೋ. ನನ್ನ ಹತ್ರ ನಿನ್ನ ಆಟ ಏನು ನಡೆಯಲ್ಲ. ಜಾನು, ಏನ್ ಮಾಡ್ತಾ ಇದೀಯಾ? ಬಾಬಾ ಮಾಮ, ನೀನು ನನ್ನ ಜೊತೆ ಮಾತಾಡಬೇಡ ಇನ್ಮೇಲೆ. ಹೌದಾ? ಯಾಕೆ, ಏನಾಯ್ತು? ಮಾತಾಡಬೇಡ ಅಂದ್ರೆ ಏನಾಯ್ತು ಅಂತ ಹೇಳ್ತೀಯಾ? ಮಾತಾಡಬೇಡ ನೀನು ಅಷ್ಟೇ. ಅಯ್ಯೋ ಜಾನು, ಯಾಕೆ, ಏನಾಯ್ತು ಅಂತ ಹೇಳ್ಬೇಕು ತಾನೆ. ನೀನು ಅವತ್ತು ಹುಡುಕಕ್ಕೆ ಹೋಗೋಣ ಅಂತ ಯಾಕೆ ಹೇಳ್ಬಿಟ್ಟು ಇಲ್ಲ? ಓ ಅಷ್ಟೇನಾ? ಇವಾಗ ಬಂದಿದ್ದೀನಲ್ಲ ವಾಪಸ್ಸು, ಬಂದಿಡಿದೆ. ಅದಕ್ಕೆ ನೀನು ನನ್ನ ಜೊತೆ ಮಾತಾಡಬೇಡ ಇನ್ಮೇಲೆ, ಯಾವತ್ತೂ ಮಾತಾಡಬೇಡ ನೀನು. ಏನ್ ಜಾನು ಜುಟ್ಟು ಹಾಕೊಂಡ್ಬಿಟ್ಟಿದ್ಯಾ? ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗೊತ್ತಾ ಜುಟ್ಟು ಹಾಕಿರೋದಕ್ಕೆ. ಓ ಕೀಟ್ ಕೂಟು ಇಲ್ಲ ಕೀಟು ಇಲ್ಲ. ನೀನು ಮಾತಾಡ ಅಂದ್ರೆ ಮಾತಾಡ ನನ್ನ ಜೊತೆ. ಸರಿ ಜಾನು, ಆಯ್ತು. ನಾನು ಹೋಗ್ಬೇಕು, ನಮ್ಮ ಪಪ್ಪ ಹತ್ರ ಹೋಗ್ಬೇಕು ನಾನು. ಯಾಕೆ ಮಾಮ ಮಾತಾಡು ನನ್ನ ಜೊತೆ? ಯಾಕೆ ನೀನು ಮುಂಚೆ ಕಡೆ ಇಲ್ಲ? ನನ್ನ ಜೊತೆ ಮಾತಾಡೋದೇ ಇಲ್ಲ ನೀನು? ಯಾವಾಗಲೂ ಪಪ್ಪ ಪಪ್ಪ ಅಂತ ಇರ್ತೀಯ, ಫೋನ್ ಮಾಡ್ತಾ ಇದೆಯಲ್ಲ ನೀನು? ಇಲ್ಲ ಜಾನು, ನಮ್ಮ ಪಪ್ಪ ಹುಷಾರಿಲ್ಲಲ್ಲ, ಅದಕ್ಕೆ ಇವಾಗ ನಾನೇ ನೋಡ್ಕೊಂತಾ ಇರೋದು, ಆಯ್ತಾ? ಪಪ್ಪ ಹುಷಾರಾದ್ಮೇಲೆ ನಿನ್ ಜೊತೆ ಮಾತಾಡ್ತೀನಿ. ಇವಾಗ ನಾನು ಹೋಗ್ಬೇಕು ಪಪ್ಪ ಹತ್ರ. ನೀನು ಅಲ್ಲಿಗೆ ಬಾ, ಪಪ್ಪ ಹತ್ರ ಕುತ್ಕೊಂಡು ಮಾತಾಡೋಣ ನಾವು, ಆಯ್ತಾ? ನಾನು ಬಿಡಲ್ಲ, ಹೋಗು ಮಮ್ಮ. ನೀನ್ ಮಾತಾಡೋದೇ ಇಲ್ಲ ನನ್ನ ಜೊತೆ. ಬಾಬು ಮಾಮ ಅನ್ನೋರು ಮಾತಾಡೋದೇ ಇಲ್ಲ ನನ್ನ ಹತ್ರ. ತಡೆಯೋಗೆ ದೊಡ್ಡಾಗುತ್ತಾಣ ಅವನು. ಯಾಕೆ ನನ್ನ ಜಾನು ಪುಟ್ಟ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ಟೈತೆ? ಮಮ್ಮಿ ಅಂತೆ ನೋಡು, ಬಾಬು ಮಾಮ ಮಾತಾಡೋದೇ ಇಲ್ಲ ನನ್ನ ಹತ್ರ. ಹ್ಞೂನಮ್ಮ, ಮಾತಾಡೋದೇ ಇಲ್ಲ. ಅವನು ಯಾರ ಹತ್ರನೂ ಮಾತಾಡಲ್ಲ. ಅವ್ರ ಅಪ್ಪ ಹತ್ರನೇ ಇರ್ತಾನೆ ಯಾವಾಗ್ಲೂ. ಕರೆದ್ರೂ ಬರಲ್ಲ. ಊಟ ಎಲ್ಲ ಅಲ್ಲೇ ತೊಗೊಂಡೋಗಿ ಕೊಡಬೇಕು. ಆಮೇಲೆ ಏನಾದರೂ ಸ್ನ್ಯಾಕ್ಸ್ ಬೇಕಂದ್ರೆ ಕೇಳ್ತಾನೆ, ಅಲ್ಲಿಗೆ ತೊಗೊಂಡೋಗಿ ಕೊಡಬೇಕು. ಬ್ಯಾಗು ಅಲ್ಲೇ ಕುತ್ಕೊಳ್ಳೋದು, ಅಲ್ಲೇ ಹೋಮ್ವರ್ಕ್ ಮಾಡೋದು, ಅಲ್ಲೇ ಊಟ ಮಾಡೋದು. ಅವನು ಅವ್ರ ಪಪ್ಪನ ಬಿಟ್ಟು ಬರ್ತಾನೆ ಇಲ್ಲ ಅವನು. ಪಮ್ಮಿ ಅಂತೆ ನನ್ನ ಜೊತೆ ಮಾತಾಡ್ತಾ ಇಲ್ಲ. ಯಾಕೆ ಪಮ್ಮಿ ಅಂತೆ? ಮಾತಾಡ್ತಾನೆ ಬಿಡಮ್ಮ, ನೀನೇನು ಬೇಜಾರು ಮಾಡ್ಕೊಂಬೇಡ. ಯಾರಿದು? ಯಾರು ನೀವು? ಅಯ್ಯೋ ಪಮ್ಮಿ, ನನಗೆ ಗುರ್ತೇ ಸಿಕ್ಕಿಲ್ಲ ನಿಜವಾಗ್ಲೂ. ಮೊನ್ನೆ ಎಲ್ಲ ಬಂದಾಗ ಕಪ್ಸಾರಿ ಹಾಕೊಂಡಿದ್ದಲ್ಲ, ಇವಾಗೆಲ್ಲ ನೀನು ಸೀರೆ, ಕೈ ತುಂಬ ಬಳೆ, ಗುರ್ತೇ ಸಿಕ್ಕಿಲ್ಲ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ ಪಮ್ಮಿ. ನೋಡು, ಎಷ್ಟೇ ದೂರ ಹೋದ್ರೂ ನಮ್ಮ ಸಂಸ್ಕೃತಿನ ಮರೆಯೋಕ್ಕಾಗಲ್ಲ ಪಮ್ಮಿ. ಹೌದು ಆಂಟಿ, ನಾವೆಲ್ಲ ಇದ್ರೂ ನಮ್ಮ ಭಾರತದ ಸಂಸ್ಕೃತಿ ಮರೆಯೋಕ್ಕೆ ಆಗಲ್ಲ ನಾವು. ಅಲ್ಲಿ ಹೇಗಿರ್ತೀವೋ ಏನೋ, ನಾವು ಇಲ್ಲಿಗೆ ಬಂದಾಗ ಇದೇ ಥರ ಇರಬೇಕಲ್ವಾ? ಹೌದಮ್ಮ, ಹೌದು. ತುಂಬ ಮುದ್ದಾಗಿ ಕಾಣ್ತಾ ಇದೆಯಮ್ಮ. ಆ ಕಪ್ ಸೀರೆ, ಕೈಯಲ್ಲಿ ಬಳೆ ಇಲ್ಲ, ಹಣೆ ಒಳಗೆ ಬೊಟ್ಟಿಲ್ಲ, ಇವಾಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ಯಾರ್ಯಾರು ಬಂದ್ರಮ್ಮ? ನಾನು, ನಮ್ಮಣ್ಣ, ಆಮೇಲೆ ಚಿನ್ನು, ನಮ್ಮ ಯಜಮಾನ್ರು. ಏನು ಜಾನು ಏನೋ ಬೇಜಾರು ಮಾಡ್ಕೊಂಡವಳೆ? ಬಾಬು ಮಾಮ ನನ್ನ ಜೊತೆ ಮಾತಾಡೋಣ ಇಲ್ಲ. ಮಾತಾಡೋ ಬಾಬು ಮಾಮ ಅಂದ್ರೆ ನಾನು ಪಪ್ಪ ಹತ್ರ ಹೋಗ್ಬೇಕು ಅಂದ್ಬಿಟ್ಟು ಒದಗುತ್ತಾ. ಓ, ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡಿರೋದಾ? ಹಾಂ, ಅವನೇ ತಾನೇ ಅವ್ರ ಪಪ್ಪ ನೋಡ್ಕೊಬೇಕು. ಅದಕ್ಕೆ ಹೋಗೋಣ, ಬರ್ತಾನೆ ಬಿಡಮ್ಮ, ಬೇಜಾರು ಮಾಡ್ಕೊಬೇಡ. ಪಮ್ಮಿ, ಹೆಂಗಿದ್ದಾರಮ್ಮ ಯಜಮಾನ್ರು? ಹಾಂ ಆಂಟಿ, ಪರವಾಗಿಲ್ಲ, ಇವಾಗ ಹುಷಾರಾಗಿದ್ದಾರೆ. ಏನೋ ಗೊತ್ತಿಲ್ಲ, ಸಿಂಚನ ಬೇಗ ಬನ್ನಿರಿ ಅಂತ ಹೇಳಿದ್ಲು, ಅದಕ್ಕೆ ಬಂದ್ವಿ. ಕಾಫಿ ಏನಾದರೂ ಕುಡ್ತಮ್ಮ? ಟಿಫನ್ನೇ ಮಾಡಿದೆ ಆಂಟಿ. ಟಿಫನ್ ಮಾಡಿದ್ದಲ್ಲ, ಸವಿತಾ ತಂದ್ಕೊಟ್ಲು, ಮಾಡಿದ್ವಿ. ಎಲ್ಲೋಗಿದ್ರಿ ಆಂಟಿ ನೀವು?
ಏನೋ ಒಂದು ಸ್ವಲ್ಪ ಅಜ್ಜಿ ಕೆಲಸ ಇತ್ತಮ್ಮ, ಹೊರಗಡೆ ಹೋಗಿದ್ವಿ ನಾನು ಅಂಕಲ್ ಹಂಗೆ ಫ್ರೆಂಡ್ಸ್ ಯಾರೋ ಸಿಕ್ಕಿದ್ರು, ಅವ್ರ ಜೊತೆ ಹೋದ್ರು, ನನ್ನ ಮನೆಗೆ ಬಂದೆ. ನಿಮ್ಮ ಯಜಮಾನ್ರು ನೋಡೇ ಇಲ್ಲಮ್ಮ, ನಾನು ನೋಡಬೇಕು. ರೂಮಲ್ಲಿ ಇದ್ದಾರೆ ಆಂಟಿ, ಬನ್ನಿ ಹೋಗೋಣ. ಅಯ್ಯೋ ನನ್ನ ಬಗ್ಗೆ ಯಾರು ಯೋಚನೆ ಮಾತಾಡಲ್ಲ. ಬಬ್ಬು ಮಾಮನವ್ರಿಗೆ ಮಾತಾಡನೇ ಇಲ್ಲ ನನ್ನ. ನನ್ನ ತೇಳರು ಇಲ್ದಿರ ಆಗ್ಬಿಟ್ರಲ್ಲ. ಅಯ್ಯೋ ಏನ್ ಮಾಡೋದು ಇವಾಗ ನಾನು? ಹಾ ಸರಿ, ಬಬ್ಬು ಮಾಮ ಮಾತಾಡ ಹೋಗಿ ಮಾತಾಡ್ತೀನಿ ತಡಿ ನಾನು. ಪಾಪ ದೂತ ನೀರು ಏನೋ ತಗೊಂಬರ್ಲಾ? ಬೇಡ ಚಿನ್ನು, ಬೇಡ. ಚಿನ್ನು, ಏನಮ್ಮ? ಜಾನು ಹತ್ರ ಯಾಕಂತ ಮಾತಾಡ್ತಾ ಇಲ್ಲ ನೀನು? ಅವ್ಳು ಬೇಜಾರು ಮಾಡ್ಕೊಂಡವಳೆ. ಅಲ್ಲಂತೂ ಯಾರು ಇರಲಿಲ್ಲ ನಿನ್ನ ಜೊತೆ ಆಟ ಆಡಕ್ಕೆ, ನೀನು ಹೋಗ್ತಾನೂ ಇರಲಿಲ್ಲ. ಇಲ್ಲಿ ಜಾನು ಇದ್ದಾಳ್ತಾನೆ, ಅವಳ ಹತ್ರ ಸ್ವಲ್ಪ ಆಟ ಆಡ್ಕೊಂಡಿರ್ತಾನೆ. ಪಾಪ ಅಲ್ಲ ಜಾನು. ಇಲ್ಲಮ್ಮ, ನನ್ನ ಪಪ್ಪನ ಬಿಟ್ಟು ಎಲ್ಲೂ ಹೋಗಲ್ಲ. ಜಾನು ನಾನು ಬೇಕಂತಂದ್ರೆ ಇಲ್ಲಿಗೆ ಬರ್ಲಿ ಬಿಡು. ನನ್ನ ಪಪ್ಪನ ಬಿಟ್ಟು ಹೋಗಲ್ಲ. ಜಾನು ಬೇಜಾರು ಮಾಡ್ಕೊಂಡಿದ್ದಾಳೆ, ಹೊಡಿತೀನಿ ನಿಂಗೆ. ಮಾಡ್ಕೊಂಡೆ ಬಿಡು. ಚಿನ್ನು, ನಿಂದ ಅತಿ ಆಯ್ತು. ನಂದೇನು ಅತ್ತೆ ಆಗಿಲ್ಲ ಅಮ್ಮ. ಹೋಗ್ ಚಿನ್ನು, ಪಪ್ಪ ನಾನು ನೋಡ್ಕೊಳ್ತೀನಿ, ಜಾನು ಜೊತೆ ಮಾತಾಡೋಗು. ಇಲ್ಲ ಅಮ್ಮ, ನಾನು ಹೋಗಲ್ಲ. ನನ್ನ ಪಪ್ಪ ಹತ್ರ ಇರಬೇಕು. ಹೇಳಿದ ಮಾತು ಕೇಳಲ್ಲ ನೀನು. ಯಾಕೆ ಮಮ್ಮಿ? ನೋಡಿ ಆಂಟಿ, ಪ್ರತಿಯೊಂದು ಅಲ್ಲಿದ್ದಾಗಲೂ ಅಷ್ಟೇ, ಅವ್ರ ಪಪ್ಪನ ಬಿಟ್ಟು ಪಕ್ಕಕ್ಕೆ ಹೋಗಲ್ಲ. ಪ್ರತಿಯೊಂದು ಅವನ ಹತ್ರನೇ ಇರಬೇಕು. ಓದೋದು ಅವ್ರ ಪಪ್ಪ ಹತ್ರನೇ, ಬರೆಯೋದು, ತಿನ್ನೋದು, ಮಲಗೋದು ಎಲ್ಲ ಯಾವಾಗ ನೋಡು ಪಪ್ಪ ಪಪ್ಪ ಅಂತಿರ್ತಾನೆ. ಇವಾಗ ಇಲ್ಲಿಗೆ ಬಂದಿದ್ದಾನೆ, ಜಾನು ಹತ್ರ ಮಾತಾಡೋಗು ಅಂತಂದ್ರೆ ನಾನು ಹೋಗಲ್ಲ ಅಂತಿದ್ದಾನೆ. ಮಾತಾಡಿದ್ರೆ ಆಯ್ತು ಬಿಡಮ್ಮ, ಮಕ್ಕಳಿಗೆ ಅವ್ರ ಅಪ್ಪ ಅಂತಂದ್ರೆ ತುಂಬಾನೇ ಇಷ್ಟ. ಏನು ಮಾಡೋಕ್ಕಾಗುತ್ತೆ? ಸುಮ್ಮನೆ ಅವ್ನ ಇಷ್ಟ ಬಂದಂಗೆ ಅವನಿರ್ಲಿ, ಅವ್ನು ತೊಂದರೆ ಮಾಡಬೇಡಮ್ಮ ನೀನು. ಆಗಲ್ಲ ಆಂಟಿ, ಏನೋ ಇವಾಗ ಬಂದಿದ್ದೀವಿ ಮತ್ತೆ ಹೊರಟೋಗ್ತೀವಿ, ಮತ್ತೆ ಇನ್ನು ಯಾವಾಗ ಬರ್ತಿರೋ ಏನೋ ಗೊತ್ತಿಲ್ಲ ನಮಗೆ. ಇವಾಗ ಹೋಗಿ ಆದರೂ ಅವಳ ಜೊತೆ ಸ್ವಲ್ಪ ಆಟಾಡ್ಬೇಕು ತಾನೆ. ನೀವೇ ನೋಡಿದ್ರಲ್ಲ ಅವಳು ಎಷ್ಟೊಂದು ಬೇಜಾರಾಗಿದ್ಲು ಅಂತ. ಹೋಗ್ಲಿ ಬಿಡಮ್ಮ, ಮಕ್ಳು ಹಂಗೆ ಒಂದು ಸ್ವಲ್ಪ ಬೇಜಾರಾಗಿರ್ತಾರೆ, ಆಮೇಲೆ ಖುಷಿಯಾಗಿರ್ತಾರೆ. ಅಯ್ಯೋ ಮಕ್ಕಳ ವಿಷಯಕ್ಕೆಲ್ಲ ಇಷ್ಟೊಂದು ಸೀರಿಯಸ್ ಆಗ್ತೀಯಲ್ಲ ಪಮ್ಮಿ ನೀನು. ಮೈಕಲ್, ಹೆಂಗಿದ್ಯಪ್ಪ ಇವಾಗ? ಅಜ್ಜಿ, ಪಾಪ ಯಾರ ಹತ್ರ ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಓ ಹೌದಾ, ಮಾತಾಡ್ತಾ ಇಲ್ಲ? ಇಲ್ಲ ಅಜ್ಜಿ, ಮಾತಾಡಲ್ಲ ಪಪ್ಪ. ಸರಿನಪ್ಪ, ಆಯ್ತು. ಆಂಟಿ, ಸಿಂಚು ಬರಲಿಲ್ಲ? ಏನಮ್ಮ ಗೊತ್ತಿಲ್ಲ, ಸ್ಟೇಷನಲ್ಲಿ ಏನೋ ಬಿಸಿ ನೀನು. ಏನೋ ಗೊತ್ತಿಲ್ಲ ನನಗೆ. ಫೋನ್ ಮಾಡಿದೆ ಸಿಂಚುಗೆ? ಇಲ್ಲ ಆಂಟಿ, ಫೋನ್ ಮಾಡಲಿಲ್ಲ. ಸಂಜೆ ಹೇಗೋ ಇಲ್ಲಿಗೆ ಬರ್ತಾಳಲ್ಲ? ಇಲ್ಲಮ್ಮ, ಈ ನಡುವೆ ಬರ್ತಾ ಇಲ್ಲ, 2-3 ದಿವಸದಿಂದ ಸಂಗೀತ ಮನೆಯಲ್ಲೇ ಇರ್ತಾಳೆ. ಓ ಹೌದಾ, ಸರಿ ಆಂಟಿ, ಆಯ್ತು. ಬಾಬು ಮಾಮ, ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಬಾ ಜಾನು, ಇಲ್ಲಿ ಕೂತ್ಕೋ ಬಾ. ಬಾಬು ಮಾಮ, ಹೇಳಿ ಇವಾಗ. ನೀನ್ ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ಮಾತಾಡೋಣ ಬಿಡಿ ಜಾನು, ಪಪ್ಪ ಹುಷಾರಾಗ್ಬಿಟ್ರೆ ಆಮೇಲೆ ನಾವಿಬ್ರು ಮಾತಾಡ್ಕೊಂಡೇ ಇರೋದು. ನಗು ನಗು, ಇಬ್ರಿಗೂ ನಗು. ಇನ್ನೇನ್ ಮಾಮ ಸಮಾಚಾರ? ಓಹೋ, ಮಾವನ್ನ ಸಮಾಚಾರ ಕೇಳಷ್ಟು ದೊಡ್ಡೋಳಾಗ್ಬಿಟ್ಟವಳಮ್ಮ ಪಮ್ಮಿ ಇವಳು. ಅಲ್ಲಪ್ಪ, ಯಜಮಾನ ಮುಂದೆ ಹೇಳು ಸಮಾಚಾರ ಅಂತೆ. ಏನೂ ಇಲ್ಲ ಜಾನು, ನೀನ್ ಹೇಳ್ಬೇಕು, ನಾನು ಕೇಳ್ಬೇಕು. ಹಲೋ ಸಂಜಯ್, ಹೇಳು ಸಂಜಯ್. ವಿಜಯಣ್ಣ, ಪಮ್ಮಿ ಅಕ್ಕೋರು ಬಂದ್ರಾ? ಹ್ಞೂ ಸಂಜಯ್, ಬಂದರು. ಅಣ್ಣ, CC ಕ್ಯಾಮ್ರಾ ಎಲ್ಲ ಫಿಟ್ ಮಾಡಿದ್ದೀರಣ್ಣ? ಹ್ಞೂ ಸಂಜಯ್, ಫಿಟ್ ಮಾಡಿದ್ದೀನಿ. ಬೆಡ್ ಲೈಟ್ ಎಲ್ಲ ಫಿಟ್ ಮಾಡಿದ್ದೀನಿ, ಯಾರಿಗೂ ಗೊತ್ತಿಲ್ಲದಂಗೆ. ಯಾಕೆ ಸಂಜಯ್ CC ಕ್ಯಾಮ್ರಾ ಫಿಟ್ ಮಾಡೋಕ್ಕೆ ಹೇಳಿದ್ದು ನನಗೆ? ನನಗೂ ಗೊತ್ತಿಲ್ಲ ಅಣ್ಣ, ಬಬ್ಲು ಹೇಳ್ದ ನಿಮಗೆ, ನಮ್ಮ ಪಪ್ಪ ಹೇಳಿದ್ದು ಅಂತ. ಅದಕ್ಕೆ ನಾನು ನಿಮಗೆ ಅಲ್ಲೂ ಒಂದು ಫಿಟ್ ಮಾಡೋಕ್ಕೆ ಯಾವುದೊಂದಕ್ಕೂ ಸೇಫ್ಟಿ ಇರಲಿ ಅಂತ ಹೇಳ್ದೆ ಅಣ್ಣ. ಹುಷಾರಣ್ಣ? ಸರಿ ಸಂಜಯ್, ಆಯಿತು. ಸರಿ ಅಣ್ಣ. ವಿಜಯ್, ಸಿಂಚು ಬರಲಿಲ್ಲ? ಅಕ್ಕ ಬೆಳಗ್ಗೆ ಬರ್ತಾಳೆ ಸಿಂಚು. ಓ ಹೌದಾ, ಸರಿನಪ್ಪ.